ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಿಮ್ಮ ಮುಂದೆ ಇಡುತ್ತಿರುವುದು ನಮ್ಮದೇ ಚಿಕ್ಕಬಳ್ಳಾಪುರದ ಪೊಲೀಸ್ ಇಲಾಖೆಯ ರಿಯಲ್ ಹೀರೋಗಳ ಅಪ್ಪಟ ರಣರೋಚಕ ಪರಾಕ್ರಮದ ಸ್ಟೋರಿ. ವೀಕ್ಷಕರೇ, ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧೀಕ್ಷಕರಾದ ಶ್ರೀ ಕುಶಾಲ್ ಚೌಕ್ಸಿರವರು ಪ್ರಕರಣ ಒಂದನ್ನ ಭೇದಿಸಿ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದರ ಕುರಿತು ಪ್ರೆಸ್ ಮೀಟ್ ಮಾಡಿದ್ದನ್ನ ನೀವೆಲ್ಲ ನೋಡಿದ್ದೀರಾ ಅಲ್ವಾ? ಅದರಲ್ಲಿ ಏನಿದೆಯಪ್ಪ ಅಂತಹ ಹೆಮ್ಮೆ ಪಡುವಂತಹ ವಿಚಾರ. ಕಳ್ಳತನ ಮಾಡಿದ ಕಳ್ಳರನ್ನ ಬೇರೆ ರಾಜ್ಯಕ್ಕೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ತಾನೇ ಅನ್ಕೊಂಡ್ರ? ಇದೇ ಕಣ್ರಿ ನಮ್ಮ ಸಮಾಜದ ದೌರ್ಭಾಗ್ಯ. ಯಾವುದನ್ನ ಮೆಚ್ಚಬೇಕು, ಯಾವುದನ್ನ ಹೊಗಳಬೇಕು, ಯಾವುದನ್ನ ಬೆನ್ನು ತಟ್ಟಬೇಕು, ಆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲ ನಮ್ಮ ಸಮಾಜ. ಈಗ ನಾವು ನಿಮಗೆ ಹೇಳ್ತಿರೋ ವಿಚಾರ ಖಂಡಿತ ಚಿಕ್ಕಬಳ್ಳಾಪುರದ ಜನರೆಲ್ಲ ಕಾಲರ್ ಟೈಟ್ ಮಾಡಿಕೊಂಡು ಹೆಮ್ಮೆ ಪಡುವಂತಹ ಸ್ಟೋರಿ. ಈ ಸ್ಟೋರಿಯ ಹೆಸರು ಆಪರೇಷನ್ ಪಲ್ವಾಲ್, ಪವರ್ ಆಫ್ ಕರ್ನಾಟಕ ಕಾಕಿ. ವೀಕ್ಷಕರೇ, ನೀವೆಲ್ಲ ತೆಲುಗಿನ ಕಾಕಿ ಸಿನಿಮಾ ನೋಡಿದ್ದೀರಾ? ಅದಕ್ಕಿಂತಲೂ ಇನ್ನೂ ಒಂದು ಹೆಜ್ಜೆ ಹೆಚ್ಚು ಎನ್ನುವಂತಿದೆ ಈ ಸ್ಟೋರಿ. ಕಳೆದ 6 ತಿಂಗಳ ಹಿಂದೆ ಪೆರೇಸಂದ್ರ ಠಾಣಾ ವ್ಯಾಪ್ತಿಯ ರೆಡ್ಡಿಗೊಲ್ಲಾರಹಳ್ಳಿಯ ಬಳಿ ನೋಯ್ಡಾದಿಂದ ಬೆಂಗಳೂರಿಗೆ ಬರ್ತಿದ್ದ ಸಿಯೋಮಿ ಪೋಕೋ ಕಂಪನಿಯ ಮೊಬೈಲ್ಗಳನ್ನ ಹೊತ್ತು ಬರ್ತಿದ್ದ ವಾಹನವನ್ನ ಅಂತಾರಾಜ್ಯ ಕದೀಮರು ಕಳ್ಳತನ ಮಾಡಿ 5,000 ಅಂದ್ರೆ 3,75,00,000 ಮೌಲ್ಯದ ಮೊಬೈಲ್ಗಳನ್ನ ಕದ್ದಿದ್ರು. ಈ ಕಳ್ಳತನ ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಸದರಿ ಪ್ರಕರಣ ದಾಖಲಾದ 4 ತಿಂಗಳ ನಂತರ ನಮ್ಮ ಜಿಲ್ಲೆಯ ಡೈನಾಮಿಕ್ ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ ಕುಶಾಲ್ ಚೌಕ್ಸಿರವರು ಏನೇ ಆಗ್ಲಿ ಈ ಪ್ರಕರಣವನ್ನ ಭೇದಿಸಿಯೇ ತೀರಬೇಕು ಎಂದು ನಿರ್ಧರಿಸಿ ಪ್ರಕರಣವನ್ನ ಜಿಲ್ಲಾ ಸೈಬರ್ ಕ್ರೈಮ್ ಶಾಖೆಗೆ ವರ್ಗಾಯಿಸಿದ್ರು. ಸೈಬರ್ ಕ್ರೈಮ್ ಠಾಣೆಯ ಖಡಕ್ ಅಧಿಕಾರಿಗಳಾದಂತಹ ಡಿವೈಎಸ್ಪಿ ರವಿಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ರವರುಗಳಿಗೆ ಪ್ರಕರಣವನ್ನ ಹಸ್ತಾಂತರಿಸಿ ಭೇದಿಸುವಂತೆ ಆಜ್ಞೆ ನೀಡಿರುತ್ತಾರೆ. ಇಲ್ಲಿಂದನೇ ನೋಡಿ ಅಸ್ಲಿ ಕಹಾನಿ ಶುರುವಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಅಧಿಕಾರಿಗಳು ಪ್ರಕರಣ ಭೇದಿಸಲು ಸರ್ವ ಸನ್ನದ್ಧ ಸೇನೆಯನ್ನ ಆಯ್ಕೆ ಮಾಡಿ ತಯಾರಾಗಿ ನಿಂತಿದ್ರು. ಬಹುಶಃ ಆ ಕದೀಮರ ಗ್ರಹಚಾರ ನಿಜಕ್ಕೂ ಕೆಟ್ಟಿತ್ತು ಅನ್ಸುತ್ತೆ. ಒಬ್ಬ ಸೂರ್ಯನ ತಾಪವನ್ನ ತಪ್ಪಿಸಿಕೊಳ್ಳುವುದೇ ಕಷ್ಟ. ಅಂತಹದ್ರಲ್ಲಿ ರವಿ ಮತ್ತು ಸೂರ್ಯ ಎಂಬ ಇಬ್ಬರು ಸೂರ್ಯರ ಶಾಖ ಕದೀಮರನ್ನ ಸುಡಲು ಶುರು ಮಾಡಿತ್ತು. ಡಿವೈಎಸ್ಪಿ ರವಿಕುಮಾರ್ ಎಂಬ ಮಿಂಚು, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಎಂಬ ಗುಡುಗು ಹರಿಯಾಣ ಹಾಗೂ ರಾಜಸ್ಥಾನದ ಗಡಿ ಪ್ರದೇಶಗಳಾದ ಪಲ್ವಾಲ್ ಮತ್ತು ನ್ಯೂಹ್ನಲ್ಲಿ ಅಡಗಿ ಕೂತಿದ್ದ ಕದೀಮರ ಹೆಡೆ ಮುರಿ ಕಟ್ಟಲು ತಯಾರಾಗಿ ನಿಂತಿತ್ತು. ಕದೀಮರು ಪೊಲೀಸರಿಗೆ ಯಾವುದೇ ಕ್ಲೂ ಸಿಗದೆ ಚಾಲಾಕಿತನದಿಂದ ಕಳ್ಳತನ ಮಾಡಿದ್ದರು. ಮೊದಲಿಗೆ ಕದ್ದ ಮಾಲನ್ನು ಹೇಗೆ ಸಾಗಿಸಲಾಯಿತು ಎಂಬ ಜಾಡನ್ನ ಹಿಡಿದ ಪೊಲೀಸ್ ತಂಡ ಕೇವಲ ತಮ್ಮ ಊಹಾ ಸಾಮರ್ಥ್ಯವನ್ನೇ ಬಳಸಿತ್ತು. ಕದೀಮರು ಅಂತಾರಾಜ್ಯದವರಾದ್ರಿಂದ ಕದ್ದ ಮಾಲನ್ನ ಖಂಡಿತ ತಮ್ಮದೇ ಕಡೆಯ ವಾಹನಗಳಲ್ಲಿಯೇ ಸಾಗಿಸಿರಬಹುದು ಎಂದು ಅಂದಾಜಿಸಿದ ಸೂರ್ಯಪ್ರಕಾಶ್ ರವರ ತಂಡ ಕಳುವಾದ ದಿನ ಮತ್ತು ಅದರ ಮುಂದಿನ ದಿನ ಕಳುವಾದ ಸ್ಥಳದಿಂದ ಬೆಂಗಳೂರು ಮತ್ತು ಹೈದರಾಬಾದ್ ಎರಡೂ ಕಡೆಗೆ ಹರಿಯಾಣ ಮತ್ತು ರಾಜಸ್ಥಾನ ವಾಹನಗಳು ಯಾವುದಾದರೂ ಸಂಚರಿಸಿವೆಯೇ ಎಂದು ಎಲ್ಲಾ ಟೋಲ್ಗಳಲ್ಲಿ ಪರಿಶೀಲಿಸಿರುತ್ತಾರೆ. ಸಮಯಾನುಸಾರ ಟೋಲ್ಗಳ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಕಡೆಗೆ ಒಂದು ನಿಖರವಾದ ರಾಜಸ್ಥಾನ ವಾಹನವನ್ನು ಪತ್ತೆ ಹಚ್ಚುತ್ತಾರೆ. ನಂತರವೇ ಇರುವುದು ಇಂಟ್ರೆಸ್ಟಿಂಗ್ ಸ್ಟೋರಿ. ಪತ್ತೆ ಹಚ್ಚಲಾದ ವಾಹನದ ನೋಂದಣಿ ಸಂಖ್ಯೆಯಾಗ್ಲಿ ಡ್ರೈವರ್ ಚಹರಿಯಾಗ್ಲಿ ಏನೂ ಸಿಗಲಿಲ್ಲ. ಅಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ ವಾಹನದ ಫಾಸ್ಟ್ ಟ್ರ್ಯಾಗ್ ಮಾತ್ರ. ಈ ಗಾಡಿ ಇದ್ದಿದ್ದು ಕೂಡ ಬಹಳ ರೋಚಕ ಸ್ಟೋರಿನೇ. ಇದು ನಮ್ಗೆ ಇನ್ಫಾರ್ಮೇಶನ್ ಇರಲಿಲ್ಲ. ನಮಗೆ ಕೇಸ್ ಫೈಲ್ ಬಂದಾಗ ಯಾವ ಗಾಡಿ ಇಲ್ಲಿಂದ ಹೋಗಿದೆ ಅಂತ ಗೊತ್ತಿರಲಿಲ್ಲ. ಆದರೆ ನಮ್ಮ ಸೂರ್ಯಪ್ರಕಾಶ್ ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್. ಯೋಚನೆ ಮಾಡ್ತಕ್ಕಂಥದ್ದು ಹೆಂಗೆ ಗಾಡಿ ಅವರು ಸಾಗಿಸ್ಬೇಕಾದ್ರೆ ಅವ್ರಿಗೆ ಏನಾದ್ರು ಒಂದು ಗಾಡಿ ಬೇಕೇ ಬೇಕು. ಈ ಗಾಡೀಲಿ ಬಿಟ್ಟಿದ್ದಾರೆ, ಇನ್ನೊಂದು ಗಾಡಿ ಯಾವ್ದಾದ್ರು ಬೇಕು. ಇನ್ನೊಂದು ಗಾಡಿ ಯಾವ್ದಿರ್ತದೆ? ಯೂಶುವಲ್ ಆಗಿ ಏನು ಮಾಡ್ತಾರೆ, ಈಗ ನನಗೆ ಹೆಲ್ಪ್ ಕೇಳಬೇಕಾದ್ರೆ ನಾನು ಏನು ಮಾಡ್ತೀನಿ, ಫಸ್ಟು ನನ್ನ ಫ್ರೆಂಡ್ಸು, ನನ್ನ ಮನೆಯವರು, ಫ್ಯಾಮಿಲಿಯವರು ಅಥವಾ ನನ್ನ ಬ್ಯಾಚ್ಮೇಟ್ಸ್ ಯಾರಿದ್ದಾರೆ ಇವ್ರಿಗೆ ಕೇಳ್ತೀನಿ. ಆಟೋಮೆಟಿಕ್ ಆಗೋದು ಅದೇ ಮನುಷ್ಯ ಸಹಜ. ಅವ್ರು ಏನು ಮಾಡಿರ್ಬೋದು, ಇವರು ಮೊದಲೇ ಕಳ್ಳರು. ಕೇಳಿದರೆ ಹೆಲ್ಪ್ ಕೇಳಿದರೆ ಅಥವಾ ಗಾಡಿ ತೊಗೊಂಡಿದ್ರೆ ಯಾರ ಹತ್ರ ಕೇಳಿರ್ಬೋದು? ಇವ್ರಿಗೆ ಯಾರೋ ಬೇಕಾದವ್ರ ಹತ್ರನೇ ಕೇಳಿರ್ತಾರೆ ಅಂತೇಳಿ. ಸೊ ಅವರ ಕಾಲ್ ಡೀಟೇಲ್ಸ್, ಅವ್ರು ಯಾರಿಗೆ ಕಾಲ್ ಮಾಡಿದ್ದಾರೆ, ವಾಟ್ಸಪ್ ಕಾಲ್ ಯಾರಿಗೆ ಮಾಡಿದ್ದಾರೆ, ಅದ್ರ IP ಅಡ್ರೆಸ್ ಏನು, ಯಾರ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು. ಸೊ
ಗಾಡಿ ಪಾಸ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಅಂದ್ರೆ ಯೂಶಲ್ ಆಗಿ ಆ ಕಡೆ ರಾಜಸ್ಥಾನ್ ಹರಿಯಾಣದವ್ರು ಯಾರೋ ಪರಿಚಯ ಇದ್ರೆ ಆ ಗಾಡಿಗಳೇ ಇಟ್ಟಿರ್ತಾರೆ ಅಂತ ಒಂದು ಅನುಮಾನದ ಮೇಲೆ ಯಾವ ಗಾಡಿ ಪಾಸ್ ಆಯ್ತು, ಹೆಂಗಾಯ್ತು, ಯಾವ ಗಾಡಿ ತಗೊಂಡು ಹೋದ್ರು ಅಂತ ಮೊದಲೊಬ್ಬ ಅರೆಸ್ಟ್ ಆಗಿದ್ದ, ಅವನ ಮೂಲಕ ಚೂರು ಇನ್ಫಾರ್ಮೇಶನ್ ಯಾವುದೋ ಒಂದು ಗಾಡಿ ಬಂದಿತ್ತು, ಆ ಗಾಡಿ ತಗೊಂಡೋಗಿ. ಸೊ ಗಾಡಿ ಹೆಂಗ್ ಪಾಸ್ ಆಯ್ತು, ಈ ಕಡೆ ಬಾಗೇಪಲ್ಲಿಂದ ಎಂಟರ್ ಆಗಿ ಬಾಗೇಪಲ್ಲಿ ಕಡೆಯಿಂದ ಈ ಕಡೆ ಈ ಬೆಂಗಳೂರು ಕಡೆ ಹೋಯ್ತು ಅದು ಅಂತ ಅಷ್ಟೇ ಹೇಳಿದ್ದವ. ಸೊ ಬೆಂಗಳೂರು ಕಡೆ ಹೋದ್ರೆ ಅವ್ರು ವಾಪಸ್ ಎಲ್ಲಿಗೆ ಹೋದ್ರು, ಡೆಲ್ಲಿಲಿ ಅದು ಬಿಕ್ರಿ ಮಾಡ್ಬೇಕಾದ್ರೆ ವಾಪಸ್ ಅವರು ಯಾವ್ದಾದ್ರು ಒಂದು ರೋಡಲ್ಲಿ ಹೋಗ್ಬೇಕಲ್ಲ, ಹೈವೇ ಎಲ್ಲ ಹೋಗ್ಬೇಕು. ಸೊ ಈ ವಾಪಸ್ ರೋಡಲ್ಲಿ ಹೆಂಗ್ ಹೋಗಿದೆ ಅಂತ ಹೇಳ್ಬಿಟ್ಟು ಒಂಚೂರು ಟೋಲ್ಗಳು ಚೆಕ್ ಮಾಡ್ಕೊಂಡ್ವಿ. ಟೋಲ್ಗಳಲ್ಲಿ ಯಾವ್ದು ಆ ಕಡೆ ರಿಜಿಸ್ಟ್ರೇಷನ್ ಗಾಡಿ ಬಂದಂತ ಚೆಕ್ ಮಾಡ್ಕೊಂಡ್ವಿ. ಸೊ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಕೊನೆಗೆ ಯಾವ್ದೋ ಒಂದು ಗಾಡಿ ನಂಬರ್ ಸಿಕ್ತು ನಮ್ಗೆ. ಅದನ್ನ ಒಂದು ಅನುಮಾನದ ಮೇಲೆ ಚೆಕ್ ಮಾಡ್ಕೊಂಡಾಗ ಇದು ಈ ಟೈಮಲ್ಲಿ ಹಿಂಗೆಲ್ಲ ಹೋಗಿದೆ ಅಂದ್ರೆ ಇದು ಅದೇ ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ಬರೀ ನಮ್ಗೆ ಸಿಕ್ಕಿದ್ದು ಬರೀ ಫಾಸ್ಟ್ಯಾಗ್ ಐಡಿ ಮಾತ್ರ ಸಿಕ್ಕಿದ್ದಷ್ಟೇ, ಬೇರೆ ಏನು ಸಿಗ್ಲಿಲ್ಲ. ಅವ್ರು ಯಾರು ಗಾಡಿ ಓಡಿಸಿದ್ದಾರೆ, ಮೊಬೈಲ್ ಯಾರು, ಏನು ಸಿಗ್ಲಿಲ್ಲ. ಸಿಕ್ಕಿದ್ದ ಫಾಸ್ಟ್ ಟ್ರ್ಯಾಕ್ ನ ವಾಹನವನ್ನ ಗಮನಿಸುತ್ತಿದ್ದ ಪೊಲೀಸ್ ತಂಡಕ್ಕೆ ವಾಹನದ ಸಂಚಾರ ಹೈದರಾಬಾದ್ನ ಕಡೆಗೆ ಇರುವುದು ತಿಳಿಯುತ್ತದೆ. ಆದ್ರೆ ವಾಹನ ಹೈದರಾಬಾದ್ನಿಂದ ಚೆನ್ನೈಗೆ ತಿರುಗಿಸಲಾಗುತ್ತದೆ. ಸೊ ಇದನ್ನ ಖಾತ್ರಿ ಮಾಡಿಕೊಂಡ ಡಿವೈಎಸ್ಪಿ ರವಿಕುಮಾರ್ ಅವರ ತಂಡ ಚಿಕ್ಕಬಳ್ಳಾಪುರದಿಂದ ಖಾಸಗಿ ವಾಹನದಲ್ಲಿ ಚೆನ್ನೈನ ಕಡೆಗೆ ಹೊರಡುತ್ತದೆ. ವಾಹನ ರಾತ್ರಿ 9:40 ಚೆನ್ನೈನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ನಲ್ಲೂರು ಟೋಲ್ ಅನ್ನ ಕ್ರಾಸ್ ಮಾಡಿದ್ದನ್ನ ಗಮನಿಸುತ್ತದೆ. ಚಿಕ್ಕಬಳ್ಳಾಪುರದಿಂದ ಹೊರಟಿದ್ದ ಪೊಲೀಸ್ ತಂಡ ನಲ್ಲೂರಿನ ಮುಂದಿನ ಟೋಲ್ ಆದ ಚೆನ್ನೈನ ಟೋಲ್ ಬಳಿ ರಾತ್ರಿ 10:20 ವಾಹನವನ್ನ ಜಪ್ತಿ ಮಾಡಲು ಸಿದ್ಧವಾಗಿ ನಿಂತಿರುತ್ತಾರೆ. ಸೊ ನಾನು ನಮ್ಮ ಸ್ಟಾಫ್ ಇಲ್ಲೊಂದಿದ್ದಂತ 5-6 ಜನ ಕರ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಇನ್ನೋವಾ ಗಾಡಿ ಮಾಡ್ಕೊಂಡು ಆಯ್ತು ಚೆನ್ನೈಗೆ ಹೋಗೋಣ ಅಂತ ಚೆನ್ನೈಗೆ ಹೊರಟ್ವಿ. ಅವನು ಹೈದರಾಬಾದಿಂದ ಹೊರಟಾಗ ಸಂಜೆ 3 ಗಂಟೆ 3:30 ಆ ಟೈಮಲ್ಲಿ ನಾವು ಇಲ್ಲಿಂದ 4 ಗಂಟೆಗೆ ಹೊರಟಿದ್ವಿ ಚೆನ್ನೈಗೆ. ಅಂದ್ರೆ ಅವನು ಹೈದರಾಬಾದಿಂದ ಚೆನ್ನೈಗೆ ಹೊರಟೋದಕ್ಕೆ ನಾವು ಚೆನ್ನೈ ರೀಚ್ ಆಗ್ಬೇಕು. ನಮ್ಮ ಹತ್ರ ಅವನ ಮೊಬೈಲ್ ನಂಬರ್ ಇಲ್ಲ, ಗಾಡಿ ನಂಬರ್ ಕೂಡ ಗೊತ್ತಿಲ್ಲ ನಮಗೆ, ಓನ್ಲಿ ಫಾಸ್ಟ್ಯಾಗ್ ಐಡಿ ಅಷ್ಟೇ. ಅದರ ಆಧಾರದ ಮೇಲೆ ಆಯ್ತು ಅಂತ ಹೊರಟ್ವಿ. ನಾವು ಯಾವ ಟೋಲಲ್ಲಿ, ಚೆನ್ನೈ ಟೋಲಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ನೋಡ್ಕೋತಾ ಇದ್ವಿ. ಚೆನ್ನೈಯಿಂದ 60 ಕಿಲೋಮೀಟರ್ ದೂರದಲ್ಲಿ ಟುವರ್ಡ್ಸ್ ಹೈದರಾಬಾದ್ ಒಂದು ನಲ್ಲೂರು ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್ ಅಂತ ಬರ್ತದೆ. ಅಂದ್ರೆ ಅದು ಟೋಲ್. ಆ ನಲ್ಲೂರು ಟೋಲ್ ಅನ್ನ ಅದು ರಾತ್ರಿ 9:40 ಕ್ರಾಸ್ ಮಾಡ್ತದೆ. ನಾವು ಆಲ್ರೆಡಿ 10:25 ನಾವು ಚೆನ್ನೈ ಟೋಲ್ ಬಂದಿದ್ದೀವಿ. ವಾಹನಕ್ಕಾಗಿ ಕಾದು ನಿಂತಿದ್ದ ಪೊಲೀಸ್ ತಂಡಕ್ಕೆ ಶಾಕ್ ಕಾದಿತ್ತು. 9:40 ನಲ್ಲೂರು ಟೋಲ್ ಪಾಸ್ ಆಗಿದ್ದ ವಾಹನ ರಾತ್ರಿ 1:45 ಪೊಲೀಸರು ಕಾಯ್ದಿದ್ದ ಚೆನ್ನೈನ ಟೋಲ್ಗೆ ಬರಲೇ ಇಲ್ಲ. 9:40 ಅದು ಕ್ರಾಸ್ ಆಗಿದೆ, ಕನ್ಫರ್ಮ್ ಆಗಿದೆ ನಮಗೆ ಅದು ಪಾಸ್ ಆಗಿದೆ ಅಂತೆ. ನಾವು 10:30 ಕರೆಕ್ಟಾಗಿ ಚೆನ್ನೈ ಟೋಲಲ್ಲಿ ಕಾಯ್ತಾ ಇದ್ದೀವಿ. ನಾವು ಒಂದು 4 ಜನ 5 ಜನ 6 ಜನ ಸ್ಟಾಫ್ ಇದ್ರು, ನಾನು ಮತ್ತು ಅಲ್ಲಿ ಲೋಕಲ್ ಡ್ರೈವರ್ ಮತ್ತೆ ಅಲ್ಲಿನ ಲೋಕಲ್ ಯಾರಿಗೋ ಟೋಲ್ನವ್ರಿಗೆಲ್ಲ ಹೇಳಿದ್ವಿ. ನಾವು ಟೋಲ್ ಸರ್ ಭಾಳ ಹೆಲ್ಪ್ ಮಾಡಿದ್ರು ಅವರು ಸರ್ ಯಾವ ಗಾಡಿ ಬಂದು ನಾವು ನಿಲ್ಲಿಸ್ತೀವಿ ಏನು ತೊಂದರೆ ಇಲ್ಲ, ಯಾಕಂದ್ರೆ ಟೋಲ್ ಅವರು ಸ್ಟಾಪ್ ಮಾಡಿದ್ರೆ ಅವ್ರು ಸ್ಟಾಪ್ ಮಾಡ್ತಾರೆ, ಆವಾಗ ನಾವು ಅದನ್ನ ಕ್ಯಾಚ್ ಮಾಡ್ಬೋದು ಅಂತೇಳಿ. ಆದ್ರೆ ಆ ಟೋಲ್ 60 ಕಿಲೋಮೀಟರ್ ಹಿಂದಿನ ಟೋಲ್ ಪಾಸ್ ಆಗಿದ್ದ ಗಾಡಿ 60 ಕಿಲೋಮೀಟರ್ ಮುಂದಿನ ಟೋಲ್ ನಾವು ನಿಂತಿರೋ ಟೋಲ್ಗೆ ಬರಲೇ ಇಲ್ಲ. ನಲ್ಲೂರು ಟೋಲ್ ಪಾಸ್ ಆದ ವಾಹನ ಮುಂದಿನ ಚೆನ್ನೈ ಟೋಲ್ ಪಾಸ್ ಆಗದೆ ಇದ್ದಾಗ ಡಿವೈಎಸ್ಪಿ ರವಿಕುಮಾರ್ ಅವರು ತಮ್ಮ ಬುದ್ಧಿಮತ್ತೆಯನ್ನ ಉಪಯೋಗಿಸಿರುತ್ತಾರೆ. 11 ಗಂಟೆ ಆಯ್ತು, 12 ಗಂಟೆ ಆಯ್ತು, 1 ಗಂಟೆ ಆಯ್ತು, 1:45 ಆಯ್ತು, ಬರ್ಲಿಲ್ಲ. ಅಂದ್ರೆ ಆ ಟೋಲ್ ಪಾಸ್ ಆಗಿದ ನಂತರ ಈ ಟೋಲ್ ಪಾಸ್ ಆಗಿಲ್ಲ. ನಾವು ಚೆಕ್ ಮಾಡ್ತಾ ಇದೀವಿ, ವೆಯ್ಟ್ ಮಾಡ್ತಾ ಇದೀವಿ, ಎಲ್ಲೂ ಇಲ್ಲ. ಅಂದ್ರೆ ಈ 60 ಕಿಲೋಮೀಟರ್ ಮಧ್ಯೆ ಇದೆ ಅಂತ ಅರ್ಥ ಆಯ್ತು ನಾವು. ಇಡೀ ತಂಡ ಚೆನ್ನೈನಿಂದ ರಾತ್ರಿ 1:45 ಚೆನ್ನೈನಿಂದ ನಲ್ಲೂರು ಟೋಲ್ ಕಡೆಗೆ ಪ್ರಯಾಣಿಸಿ ಟೋಲ್ನಿಂದ ಒಂದೊಂದು ಇಂಚು ಬಿಡದೆ ಪ್ರತಿ ಡಾಬಾ, ಪ್ರತಿ ಸ್ಥಳ, ಪ್ರತಿ ಹೋಟೆಲ್ ಶೋಧಿಸಿಕೊಂಡು ಬರುತ್ತಾರೆ. ಅದೃಷ್ಟವಶಾತ್ ಕಡೆಗೆ ಒಂದು ಡಾಬಾ ಬಳಿ ವಾಹನವನ್ನ ಪಾರ್ಕ್ ಮಾಡಿ ಡ್ರೈವರ್ ನಿದ್ರಿಸುತ್ತಿದ್ದ. ಕಡೆಗೂ ವಾಹನವನ್ನ ಹಿಡಿಯುವಲ್ಲಿ ಡಿವೈಎಸ್ಪಿ ರವಿಕುಮಾರ್ ಅವರು ಯಶಸ್ವಿಯಾಗುತ್ತಾರೆ. ಏನ್ ಮಾಡೋದು ಈಗ? ಆಯ್ತು, 4 ಜನ ಸ್ಟಾಫ್ನ ಅಲ್ಲೇ ನಿಲ್ಲಿಸಿ, ಪ್ರತಿ ಗೇಟಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಾನು ಒಂದಿಬ್ರಿಗೆ ಕರ್ಕೊಂಡು ಈ ಟೋಲ್ಗೆ ಹೋದೆ. 60 ಕಿಲೋಮೀಟರ್ ಮುಂದೆ ಇತ್ತಲ್ಲ ಆ ಟೋಲ್ಗೆ ಹೋದ್ವಿ. ಆ ಟೋಲ್ ನಲ್ಲೂರು ಟೋಲ್ ಅಂತ ಅದು. ಆ ಟೋಲ್ಗೆ ಹೋದಾಗ ಅಲ್ಲಿ ಸ್ಟಾಫಿಗೆ ಹೋದಾಗ ನನಗೆ 2:45 ರಾತ್ರಿ 2:30 2:45 ಆಗಿತ್ತು. ಅಲ್ಲಿ ಸ್ಟಾಫನ್ನೆಲ್ಲರೂ ಎನ್ಕ್ವೈರಿ ಮಾಡಿದ್ರೆ ನಮ್ಗೆ ಗೊತ್ತಾಗಿದ್ದು ಟೋಲ್ ಪಾಸ್ ಆಗಿದೆ. ಕರೆಕ್ಟಾಗಿ 9:40 ಏನಿತ್ತು ಇನ್ಫಾರ್ಮೇಶನ್ ಪಾಸ್ ಆಗಿದೆ. ವಿಡಿಯೋ ನೋಡಿದ್ವಿ, ಸರಿ ಆಯ್ತು, ವಾಪಸ್ ಏನ್ ಮಾಡೋದು ಈಗ ಅಂತ ಯೋಚನೆ ಮಾಡಿದೆ ಅಲ್ಲೇ. ಸರಿ ಆಯ್ತು, ಇಲ್ಲಿಂದ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಈ ಮಧ್ಯೆ ಎಲ್ಲರೂ ಇರ್ಬೇಕು. ಈ ಮಧ್ಯೆ ಇರ್ಬೇಕಂದ್ರೆ ಇಲ್ಲಿ ಈಗ ಊಟ ಟೈಮು ಅವನೇನ್ ಮಾಡ್ಬೋದು, ರೆಸ್ಟ್ಗೆ ಹಾಕ್ಬೋದು. ಒಂದು ಈಗ ಅನ್ಲೋಡ್ ಮಾಡೋದು ಅಥವಾ ಲೋಡ್ ಮಾಡೋದು ಈಗ ಇಷ್ಟೊತ್ತಲ್ಲಿ ಇರೋದಿಲ್ಲ ಯೂಶಲ್ ಆಗಿ. ಆಮೇಲೆ ನೋಡೋಣ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಂದ್ಕೊಂಡು
ಅಲ್ಲಿಂದ ಪ್ರತಿಯೊಂದು ಡಾಬಾ, ಪ್ರತಿಯೊಂದು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಗಾಡಿಗಳು, ಯಾವುದೇ ಡಾಬಾ ಇರ್ಬೋದು ಅದು, ಎಲ್ಲ ಡಾಬಾಗಳು, ಎಲ್ಲ ರಸ್ತೆ ಪಕ್ಕ ಸ್ಟ್ಯಾಂಡ್ಗಳು, ಎಲ್ಲ ಪೆಟ್ರೋಲ್ ಬಂಕ್ಗಳು ಹುಡ್ಕೊಂತ ಬಂದ್ವಿ. ಅಲ್ಲಿಂದ ಕಾರಲ್ಲೇನೆ ಹುಡ್ಕೊಂತ ಬಂದ್ವಿ. ಒಂದು 22 ಕಿಲೋಮೀಟರ್ ಆ ಥರ ಹುಡುಕಿದ್ವಿ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ 1 ಗಂಟೆ ಹುಡುಕಿದ್ವಿ. ಅದಷ್ಟಕ್ಕೆ ಮತ್ತು ದೇವರ ಆಶೀರ್ವಾದದಿಂದ ಅದು ಯಾವುದೋ ಒಂದು ಡಾಬಾದಲ್ಲಿ ಅವನು ರೆಸ್ಟ್ಗೆ ಹಾಕೊಂಡು ಮಲಗಿದ್ದ. 3 ಗಂಟೆ 3 ಕಾಲಾಗಿತ್ತು. ಅವಾಗ 3 ಕಾಲಾಗಿತ್ತು. ಬೆಳಗ್ಗೆ ನಮ್ಮ ಸ್ಟಾಫ್ ಮತ್ತೆ ಅವ್ರು 60 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಸ್ಟಾಫನ್ನ ಅಲ್ಲಿ ಕರೆಸಿ ಮತ್ತೆ ಆ ಗಾಡಿಗೆ ಸುತ್ತುವರೆದು ಅವರಿಗೆ ಕೇಳಿದೆ. ಬಟ್ ಆ ಗಾಡಿ ಹೌದು ಅಂತ ಗೊತ್ತಾಯ್ತು ನಮ್ಗೆ. ಆ ಗಾಡಿಲಿ ಡ್ರೈವರ್ ಮಾತ್ರ ಅವನು ಹೊಸಬ, ಇತ್ತೀಚೆಗೆ ಬಂದವನು. ಹಳೆ ಡ್ರೈವರ್ ಯಾರು ಇಲ್ಲಿಂದ ತಗೊಂಡು ಅವನು ಇರಲಿಲ್ಲ. ಅವ್ರು ಪಾಪ ಭಾಳ ಕೋಆಪರೇಟ್ ಮಾಡಿದ್ರು. ಸರ್ ನಮ್ಗೆ ಏನು ಗೊತ್ತಿಲ್ಲ, ಅವರು ಡ್ರೈವರ್ ಹೊಸದಾಗ ಬಂದಿದ್ದೀನಿ ನಾನು, ನನ್ಗೇನು ಗೊತ್ತಿಲ್ಲ, ನೀವು ಏನ್ ಮಾಡ್ಬೇಕಂದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅವ್ರನ್ನ ಕರ್ಕೊಂಡ್ಬಂದ್ವಿ. ಬಟ್ ಅವ್ರನ್ನ ಆಮೇಲೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಅದನ್ನ. ಇದು ಪ್ರಕರಣದ ಮೊದಲ ಹೆಜ್ಜೆ. ಅಸಲಿ ಇಂಟ್ರೆಸ್ಟಿಂಗ್ ಅಂಡ್ ಚಾಲೆಂಜಿಂಗ್ ಅಂಡ್ ಅಡ್ವೆಂಚರಸ್ ಏನೇ ಅಂದ್ರೂ ಅದು ಕಡಿಮೆನೆ. ಯಾಕಂದ್ರೆ ಆ ಕಾರ್ಯಾಚರಣೆ ಆಗಿದೆ. ಅದನ್ನ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದಿರಿಸಲಿದ್ದೇವೆ. ಪ್ರಿಯ ವೀಕ್ಷಕರೇ, ಮುಂದಿನ ಎಪಿಸೋಡ್ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕಾರಣ ಆ ಸ್ಟೋರಿ ಕೇಳಿದ್ರೆ ನಿಮ್ಮ ಮೈ ರೋಮಗಳು ಎದ್ದು ನಿಲ್ಲೋದು ಗ್ಯಾರಂಟಿ.